ಸಂಜೀವನಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಹೋಮಿಯೋಪತಿಯ 20 ಶಾಖೆಗಳನ್ನ ನೀವು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕಾಣಬಹುದು. ಬೆಂಗಳೂರಿನಲ್ಲಿ, ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ, ಮೈಸೂರು, ಹಾಸನ್, ಉಡುಪಿ, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿ, ದಾವಣಗೆರೆ ಮತ್ತು ಗುಲ್ಬರ್ಗದಲ್ಲಿ ಕ್ಲಿನಿಕ್ಸ್ ಇದೆ. ನೀವು ನಮ್ಮ ಡಾಕ್ಟರ್ಸ್ನ ಭೇಟಿ ಮಾಡಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಮ್ಮ ಟೆಲಿಫೋನ್ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ನಮ್ಮ ಡಾಕ್ಟರ್ಸ್ನ ಭೇಟಿ ನೀಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ನಿಸರ್ಗ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ. ಇವತ್ತು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯೂಶಲಿ ಸ್ವಲ್ಪ ಮೆಡಿಕಲ್ ಇಂಗ್ಲಿಷ್ ಟರ್ಮ್ಸ್ ಕಾಮನ್ ಜನರಿಗೆ ಗೊತ್ತಾಗೋದಿಲ್ಲ. ಏನಪ್ಪಾ ಇದು ವೆರಿಕೋಸ್ ವೇನ್ಸ್ ಅಂತ ಅನ್ಕೊಳ್ತಾರೆ. ವೆರಿಕೋಸ್ ವೇನ್ಸ್ ಅಂದ್ರೆ ಏನು? ಸೊ ಈಗ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಈಗ ಸಾಕಷ್ಟು ಜನರಲ್ಲಿ ಅಂತ ತಗೊಂಡ್ರೆ ಅವ್ರಿಗೆ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಸಹನೂ ಗೊತ್ತಿರಲ್ಲ. ಸೊ ಪದೇ ಪದೇ ಕಾಲು ನೋವು ಬರ್ತಾ ಇರುತ್ತೆ ಅಥವಾ ಅವ್ರಿಗೆ ಕಾಲು ಊತ ಬರ್ತಿರುತ್ತೆ. ಸೊ ತುಂಬಾ ಜನ ಏನ್ ಅನ್ಕೊಂತಾರೆ, ಮೋಸ್ಟ್ಲಿ ನಂಗೆ ಕ್ಯಾಲ್ಸಿಯಂ ಕಡಿಮೆ ಆಗಿರ್ಬೋದು ಅಥವಾ ವಿಟಮಿನ್ ಡಿ ಕಡಿಮೆ ಆಗಿರ್ಬೋದು ಅಥವಾ ಐರನ್ ಅಂಶ ಕಡಿಮೆ ಆಗಿರ್ಬೋದು ಅಂತ ಅದಕ್ಕೆ ಆದ ಮಾತ್ರೆಗಳನ್ನ ತಗೊಂತಾರೆ ಹೊರತು ಅವರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಆಗಿದೆ ಅನ್ನೋದೇ ಎಷ್ಟೋ ಜನರಲ್ಲಿ ಗೊತ್ತಿರಲ್ಲ. ಸೊ ಈಗ ನಾವು ಬರೀ ರಕ್ತ ಚಲನೆ ಅಂತ ನಾವು ತಗೊಂಡಾಗ ಈಗ ನಮ್ಗೆ ಗೊತ್ತಿರಂಗೆ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ರಕ್ತ ಚಲನಕ್ಕೆ ಸಂಬಂಧಪಟ್ಟಿದ್ದು. ಸೊ ವೆರಿಕೋಸ್ ವೇನ್ ಸಮಸ್ಯೆನಲ್ಲಿ ರಕ್ತ ಚಲನೆ ಕಾಲಿಗೆ ಕರೆಕ್ಟ್ ಆಗಿ ಆಗ್ತಿರಲ್ಲ. ಸೊ ಈಗ ನಾವು ರಕ್ತ ಚಲನೆ ಅಂತ ನಾವು ತಗೊಂಡಾಗ ನಮ್ಮ ದೇಹದಲ್ಲಿ ಅದು ತುಂಬಾ ಪ್ರಾಮುಖ್ಯತೆನೆ ವಹಿಸುತ್ತೆ. ಈಗ ನಾವು ರಕ್ತ ಚಲನೆ ಅಂತ ನಾವು ಹೇಳಿದಾಗ ಸಾಕಷ್ಟು ಜನರಲ್ಲಿ ಫಸ್ಟ್ ಬರೋದು ಹೃದಯಕ್ಕೆ ರಕ್ತ ಚಲನೆ ಚೆನ್ನಾಗಾಗಬೇಕು, ಮೆದುಳಿಗೆ ರಕ್ತ ಚಲನೆ ಚೆನ್ನಾಗಾಗಬೇಕು, ಚರ್ಮಕ್ಕೆ ರಕ್ತ ಚಲನೆ ಚೆನ್ನಾಗಾಗಬೇಕು. ಸೊ ನಮ್ಮಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗ್ತಿದೆ ಅಂದಾಗ ಅದಕ್ಕೂ ಕೂಡ ರಕ್ತ ಚಲನೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಎಷ್ಟೋ ಜನ ಹೇಳ್ತಾರೆ ಅವ್ರು ಸೀರಿಯಸ್ ಆಗಿತ್ತು, ಮೆದುಳಿಗೆ ಕರೆಕ್ಟ್ ಆಗಿ ರಕ್ತ ಚಲನೆ ಆಗಿಲ್ಲ, ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಬಂದಾಗ ರಕ್ತ ಚಲನೆ ಕರೆಕ್ಟ್ ಆಗಿ ಆಗ್ತಿಲ್ಲ. ಸೊ ನಾವು ಮೇನ್ ಗ್ರಂಥಿಗಳಿಗಷ್ಟೇ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಸೊ ಈಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಗ್ರಂಥಿ ಆಗಿರ್ಬೋದು, ಅಂಗಗಳಾಗಿರ್ಬೋದು, ಸೊ ಅದು ತನ್ನ ಕೆಲಸನ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂದಾಗ ಸೊ ಆಟೋಮೆಟಿಕ್ ಆಗಿ ಈ ರಕ್ತ ಚಲನೆಯಿಂದ ಅಂತಾನೆ ಹೇಳ್ಬೋದು. ಈಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು. ಸೊ ರಕ್ತ ಚಲನೆ ಅಂತ ಜೊತೆಗೆ ನಾವು ತಗೊಳ್ಳೋದಾದ್ರೆ ಅದರಲ್ಲಿರೋ ನಾವು ರಕ್ತ ಕಣಗಳನ್ನು ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಸೊ ಈಗ ವೆರಿಕೋಸ್ ವೇನ್ಸ್ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರಂಗೆ ರಕ್ತ ಚಲನೆಯಲ್ಲಿ ಸಮಸ್ಯೆ ಆಗುವಂಥದ್ದು. ಸೊ ಈಗ ರಕ್ತ ಚಲನೆ ಅಂತ ನಾವು ತಗೊಂಡಾಗ ಒಂದು ಶುದ್ಧ ರಕ್ತ ಅಂತ ಹೇಳಬಹುದು, ಇನ್ನೊಂದು ಅಶುದ್ಧ ರಕ್ತ ಅಂತ ಹೇಳ್ಬಹುದು. ಸೊ ಈಗ ಕಾಲಲ್ಲಿ ಏನು ಅಶುದ್ಧ ರಕ್ತ ಇರುತ್ತೆ ಅದು ಕರೆಕ್ಟಾಗಿ ಹೃದಯಕ್ಕೆ ತಲುಪಬೇಕಾಗತ್ತೆ. ಶುದ್ಧ ರಕ್ತ ಏನಿರುತ್ತೆ ಹೃದಯದಿಂದ ಕಾಲಿಗೆ ಕರೆಕ್ಟಾಗಿ ರಕ್ತ ಚಲನೆ ಆಗಬೇಕಾಗತ್ತೆ. ಸೊ ಈಗ ಅಶುದ್ಧ ರಕ್ತನ ತಗೊಂಡು ಹೋಗಕ್ಕೆ ವೇನ್ಸ್ ಅಂತ ಹೇಳ್ತೇವೆ. ಸೊ ಈಗ ಪ್ರತಿಯೊಂದು ವೇನ್ಸ್ ಅಲ್ಲಿ ಕವಾಟಗಳಂತ ಇರುತ್ತೆ. ಸೊ ಈ ಕವಾಟಗಳು ನಮ್ಮಲ್ಲಿ ಅಶುದ್ಧ ರಕ್ತನ ತಳ್ಳಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಈಗ ಕಾಲಿಂದ ಹೃದಯಕ್ಕೆ ತಲುಪಿಸ್ಬೇಕು ಅಂದಾಗ ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ಅಶುದ್ಧ ರಕ್ತನ ತಳ್ಳಬೇಕು ಅಂದಾಗ ಈ ಕವಾಟಗಳು ಕರೆಕ್ಟ್ ಆಗಿ ಓಪನ್ ಆಗಿ ಕ್ಲೋಸ್ ಆಗಬೇಕು. ಸೊ ಯಾವಾಗ ಕ್ಲೋಸ್ ಆಗುತ್ತೆ ಯಾವುದೇ ರೀತಿ ಗ್ಯಾಪ್ ಇರಬಾರ್ದು. ಸೊ ವೆರಿಕೋಸ್ ವೇನ್ಸ್ನ ನಾವು ತುಂಬ ಕಾಮನ್ ಆಗಿ ಹೇಳೋದು ಉಬ್ಬಿದ ರಕ್ತನಾಳಗಳಂತ ಹೇಳ್ತೇವೆ. ಸೊ ಈಗ ನಾವು ಒಂದು 10 ವರ್ಷ 20 ವರ್ಷದ ಮುಂಚೆ ರೈತರ ಕಾಲು ನೋಡಿದಾಗ ಸೊ ಕಾಲು ಪೂರ ಸರ್ಪ ಸುತ್ಕೊಂಡಿರೋ ಥರ ಗಂಟುಗಳನ್ನ ನಾವು ನೋಡ್ತೇವೆ. ಸೊ ಎಷ್ಟೋ ಜನರಲ್ಲಿ ಕಾಲೆಲ್ಲ ಊತ ಬರುವಂಥದ್ದು ಅಥವಾ ತೊಡೆ ಭಾಗದಲ್ಲಿ ಸ್ವಲ್ಪ ಹಸಿರು ರಕ್ತನಾಳ ಅಥವಾ ಕೆಂಪು ರಕ್ತನಾಳ ಅಥವಾ ಕೆಲವೊಬ್ಬರಲ್ಲಿ ನೀಲಿ ಬಣ್ಣದ ರಕ್ತನಾಳನ ನಾವು ನೋಡ್ತೇವೆ. ಸೊ ಇದು ಕೂಡ ವೆರಿಕೋಸ್ ವೇನ್ಸ್ ಅಂತಾನೆ ಹೇಳ್ಬೋದು. ಸೊ ಈಗ ನಾವು ಬರೀ ರಕ್ತನಾಳ ಅಂತ ನಾವು ತಗೊಂಡಾಗ ಕಾಲಲ್ಲಿ ಮೇಜರ್ ಆಗಿ ಇರುವಂಥದ್ದು 3 ರಕ್ತನಾಳ ಅಂತ ಹೇಳ್ಬೋದು. ಸೊ ಒಂದು ನಮ್ಮ ಚರ್ಮ ಹತ್ರ ಇರುವಂಥದ್ದು, ಇನ್ನೊಂದು ಮಾಂಸಖಂಡಗಳ ನಡುವೆ ಇರುವಂಥದ್ದು, ಇವೆರಡನ್ನ ಕನೆಕ್ಟ್ ಮಾಡೋಕ್ಕೆ ಒಂದು ರಕ್ತನಾಳ ಇರುತ್ತೆ. ಸೊ ಚರ್ಮ ಹತ್ರ ಇರೋ ರಕ್ತನಾಳನ ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೇವೆ. ಮಾಂಸಖಂಡಗಳ ನಡುವೆ ಇರೋ ರಕ್ತನಾಳನ ನಾವು ಡೀಪ್ ವೇನ್ಸ್ ಅಂತ ಹೇಳ್ತೇವೆ. ಇವೆರಡನ್ನ ಕನೆಕ್ಟ್ ಮಾಡೋ ರಕ್ತನಾಳನ ನಾವು ಪರ್ಫೋರೇಟರ್ ವೇನ್ಸ್ ಅಂತ ಹೇಳ್ತೇವೆ. ಸೊ ವೆರಿಕೋಸ್ ವೇನ್ಸ್ ಇಂದ ಸಫರ್ ಆಗಿದ್ದವರಲ್ಲಿ ಮೇನ್ ಆಗಿ ಈ 3 ರಕ್ತನಾಳದಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ಈಗ ಒಂದು 100 ಭಾಗದಲ್ಲಿ ಅಂತ ತಗೊಂಡಾಗ 30ರಿಂದ 40% ಪೇಷಂಟ್ ಅಲ್ಲಿ ಬರೀ ಚರ್ಮ ಹತ್ರ ಇರೋ ರಕ್ತನಾಳ ಎಫೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ.
ಇನ್ನೊಂದು 20-30% ಪೇಷಂಟ್ ಅಲ್ಲಿ 2 ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೇವೆ. ಒಂದು 10-20% ಪೇಷಂಟ್ ಅಲ್ಲಿ ನಾವು ಈ ಮಾಂಸಖಂಡಗಳ ನಡುವೆ ಇರೋ ರಕ್ತನಾಳನ ಎಫೆಕ್ಟ್ ಆಗೋದನ್ನ ನಾವು ನೋಡ್ತೇವೆ. ಸೊ ತುಂಬಾ ಜನ ಪೇಷಂಟ್ಸ್ ಈಗ ವೆರಿಕೋಸ್ ವೇನ್ಸ್ ಅಂತ ತಗೊಂಡಾಗ ಡಾಕ್ಟರ್ ಹತ್ರ ಹೋಗಕ್ ಭಯ ಬೀಳೋರು ಇದ್ದಾರೆ. ಬಿಕಾಸ್ ಈಗ ಎಲ್ಲಿ ರಕ್ತನಾಳ ಗಂಟಾಗಿದೆ ಅಂದ ತಕ್ಷಣ ಬರೀ ಆಪರೇಷನ್ ಹೇಳ್ತಾರೆ. ಸೊ ಅಥವಾ ನೀವು ಬರೀ ಲೈಫ್ ಸ್ಟೈಲ್, ನೀವು ಲೈಫ್ ಪೂರ್ತಿ ಇದರಿಂದ ಸಫರ್ ಆಗಬೇಕು, ಬೇರೆ ಆಪ್ಷನ್ಸ್ ಅಥವಾ ಬೇರೆ ಟ್ರೀಟ್ಮೆಂಟ್ ಇಲ್ಲ, ಅಥವಾ ನೀವು ಆಪರೇಷನ್ ಮಾಡಿಸಿದ್ರೇನೆ ಬೆಟರ್ ಆಗುತ್ತೆ. ಬಟ್ ಆಪರೇಷನ್ ಮಾಡಿಸಿದ್ರು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅಥವಾ ವರ್ಷಕ್ಕೊಂದ್ಸತಿ ನೀವು ಆಪರೇಷನ್ ಮಾಡಿಸ್ಲೇಬೇಕಾಗತ್ತೆ. ಸೊ ಈ ತರ ತುಂಬಾ ಜನ ಪೇಷಂಟ್ಸ್ ಕೂಡ ಈ ಡಾಕ್ಟರ್ಸ್ ಹತ್ರ ಹೋಗಕ್ ಭಯ ಬೀಳ್ತಾರೆ. ಇನ್ ಕೆಲವೊಬ್ರು ಪೇಷಂಟು ನೋವು ಬಂದಾಗ ಡಾಕ್ಟರ್ ಹತ್ರ ಹೋಗೋಣ, ಈಗ ಸದ್ಯಕ್ಕೇನು ನೋವಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರೋದು ಉಂಟು. ಸೊ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಡೆಫಿನೆಟ್ಲಿ ನಾವು ಅದನ್ನ ನೆಗ್ಲೆಕ್ಟ್ ಸಹ ಮಾಡಕ್ ಬರಲ್ಲ. ಬಿಕಾಸ್ ಇವತ್ತೇ ವೆರಿಕೋಸ್ ವೇನ್ಸ್ ಆಯ್ತು ನಾಳೆನೇ ಕಾಂಪ್ಲಿಕೇಶನ್ ಆಗಬೇಕು ಅಂತ ಇಲ್ಲ. ಸೊ ಕೆಲವೊಬ್ಬರಲ್ಲಿ 8 ತಿಂಗಳಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಕೆಲವೊಬ್ಬರಲ್ಲಿ 1 ವರ್ಷದಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಎಷ್ಟೊಂದ್ಸತಿ ಈ 20ನೇ ವಯಸ್ಸಲ್ಲಿರೋ ಮಕ್ಕಳಲ್ಲೂ ಕೂಡ ನಾವು ವೆರಿಕೋಸ್ ವೇನ್ಸ್ ನೋಡ್ತಾ ಇದ್ದೇವೆ. ಎಷ್ಟೊಂದ್ಸತಿ 28 ಇಯರ್ಸ್ ಇರೋರು ಕೂಡ 2-3 ಸತಿ ಆಪರೇಷನ್ ಮಾಡಿಸ್ಕೊಂಡಿರೋರು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಮೇನ್ ಆಗಿ ನಾವು ಉಬ್ಬಿದ ರಕ್ತನಾಳ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ರಕ್ತ ಚಲನೆಯಲ್ಲಿ ಸಮಸ್ಯೆ ಆಗುವಂಥದ್ದು. ಸೊ ಕಾಲಲ್ಲಿರೋ ಅಶುದ್ಧಿ ರಕ್ತ ಹೃದಯಕ್ಕೆ ಕರೆಕ್ಟ್ ಆಗಿ ತಲುಪದೇ ಇದ್ದಾಗ ರಕ್ತನಾಳದಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಶ್ರೀಲೀಲಾ ಅಂತ ಆರ್ತಿ ನಗರಿಂದ. ಓಕೆ, ಶ್ರೀಲೀಲಾ ಅವರೇ ಮಾತಾಡಿ ಮೇಡಮ್ ಜೊತೆ. ಹಲೋ ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ನಾನು ಆರ್ತಿ ನಗರಿಂದ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಈ ತರ ಬಂದಿತ್ತು. ಬಟ್ ಅದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಇಲ್ಲ, ಡಿಲಿವರಿ ಆದ್ಮೇಲೆ ಅದು ಕಡಿಮೆ ಆಗುತ್ತೆ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಡಿಲಿವರಿ ಆಗಿ 2 ಇಯರ್ ಆಯ್ತು ಮ್ಯಾಮ್. ಬಟ್ ಅದು ಹಾಗೆ ವೇನ್ಸ್ ಗಳು ಕಾಣಿಸ್ಕೊಳ್ತಾ ಇದೆ. ಕಲರು ಗ್ರೀನ್ ಇತ್ತು, ಬಟ್ ಇವಾಗ ರೆಡ್ಡಿಸ್ ಆಗಿ ಅದು ಇಚ್ಚಿಂಗು ಅದು ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ ಅಮ್ಮ, ನಿಮ್ ವಯಸ್ಸು ಎಷ್ಟು ಇವಾಗ? ಮೇಡಮ್ ನನ್ಗೆ ಇವಾಗ ಜಸ್ಟ್ ಅಂದ್ರೆ 32 ವರ್ಷ ಮೇಡಮ್. 32. ಬೇರೆ ಏನಾದ್ರು ಸಮಸ್ಯೆಗಳಿದೆಯಮ್ಮ ಇದ್ರ ಜೊತೆಗೆ? ಮೇಡಮ್ ಅದ್ರ ಜೊತೆಗೆ ಬೇರೆ ಏನಿಲ್ಲ, ಸ್ವಲ್ಪ ದಪ್ಪ ಆಗಿದ್ದೀನಿ ಮೇಡಮ್. ನಂದು ಸಿಸೇರಿಯನ್ ಆಯ್ತು. ಮುಂಚೆ ಇದು ನಾರ್ಮಲ್ ಇದ್ದೆ, ಬಟ್ ಅದು ಡೆಲಿವರಿ ಆದ್ಮೇಲೆ ಸಿಸೇರಿಯನ್ ಆಗಿತ್ತೆ ಅಲ್ಲ, ತುಂಬಾ ಸ್ವಲ್ಪ ದಪ್ಪ ಆಗಿದ್ದೀನಿ ಮೇಡಮ್. ಅಂದ್ರೆ 85 ಇದೀನಿ. ಓಕೆನಾ, ಬಟ್ ಅದು ಡೆಲಿವರಿ ಆದ್ಮೇಲೆ ಹೋಗುತ್ತೆ ಅಂತ ಹೇಳಿದ್ರು. ಓಕೆನಾ, ನಾನು 6 ಮಂತ್ ಅದು ಶಾಕಿಂಗ್ಸ್ ಎಲ್ಲ ಕೊಟ್ರು ಹಾಕೊಳ್ಳಿಕ್ಕೆ, ಯೂಸ್ ಮಾಡಿದೆ, ಬಟ್ ಕಡಿಮೆ ಆಗಿಲ್ಲ ಮ್ಯಾಮ್ ನಂಗೆ. ಓಕೆ, ಮೊದಲನೇದಾಗಿ ಹೆಣ್ಮಕ್ಳಲ್ಲಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ವೆರಿಕೋಸ್ ವೇನ್ ಸಮಸ್ಯೆನ ತುಂಬಾ ಕಾಮನ್ ಆಗಿ ನೋಡ್ತೀವಮ್ಮ. ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಆದಷ್ಟು ಕಡಿಮೆ ಆಗುತ್ತೆ, ಬಟ್ ಇನ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಅದು ಹಾಗೆ ಮುಂದುವರುತ್ತಾ ಹೋಗುತ್ತೆ. ಸೊ ಈಗ ನೀವು ಪ್ರೆಗ್ನೆನ್ಸಿ ಆದ್ಮೇಲೆ 2 ಇಯರ್ಸ್ ಆದ್ರೂ ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ನಿಮಗೆ ಮೆಡಿಕೇಶನ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಬಿಕಾಸ್ ಈಗ ನಿಮ್ಮ ದೇಹ ತೂಕನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಸೊ ಈಗ ವೆರಿಕೋಸ್ ವೇನ್ಸ್ನ ನಾವು ಸರಿ ಮಾಡಬೇಕಂದ್ರೆ ನಿಮ್ಮ ದೇಹ ತೂಕ ಕಡೆನೂ ನೀವು ಗಮನ ಕೊಡಬೇಕಾಗತ್ತೆ. ಸೊ ಆದಷ್ಟು ದೈಹಿಕ ಚಟುವಟಿಕೆ ಕಡೆ ಗಮನ ಕೊಡ್ತಾ ಹೋಗಿ. ಮೇಯ್ನಾಗೆ ನಿಮಗೆ ಕಾಲಲ್ಲಿ ನೋವು ಬರ್ತಿದೆ ಅಂದ ಮಾತ್ರಕ್ಕೆ ನೀವು ತುಂಬ ಬಿಸಿನೀರು ಹಾಕುವಂಥದ್ದು ಅಥವಾ ತುಂಬ ಒತ್ತಿ ಮಸಾಜ್ ಮಾಡುವಂಥದ್ದು, ಸೊ ಇದನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಿ. ಬಿಕಾಸ್ ರಕ್ತನಾಳ ತುಂಬ ಸೂಕ್ಷ್ಮ ಇರೋದ್ರಿಂದ ಸೊ ನೀವೆಷ್ಟು ಅವರಿಗೆ ಒತ್ತಡ ಜಾಸ್ತಿ ಮಾಡ್ತೀರಾ ರಕ್ತನಾಳ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪೇಷಂಟಲ್ಲಿ ರಕ್ತಸ್ರಾವ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಈ ಸ್ಟೇಜಲ್ಲೂ ಕೂಡ ನೀವು ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ತೊಗೊಬೋದು. ಬಿಕಾಸ್ ನಮ್ಮ ಹೋಮಿಯೋಪತಿನಲ್ಲಿ ನಾವು ಮೇಯ್ನಾಗಿ ರೂಟ್ ಕಾಸ್ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ತೇವೆ. ಸೊ ಅದು ಪೋಸ್ಟ್ ಪ್ರೆಗ್ನೆನ್ಸಿಯಿಂದ ಬಂದಿರೋದಾಗಿರಬಹುದು ಅಥವಾ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಆಗಿರಬಹುದು. ಸೊ ಮೇಯ್ನಾಗಿ ನಾವು ರಕ್ತ ಚಲನೆ ಇಂಪ್ರೂವೈಸ್ ಮಾಡೋಕ್ಕೆ ನಾವು ಕೊಡ್ತಾ ಹೋಗ್ತೇವೆ. ಸೊ ಈಗ ನೀವೇನು ಸಫರ್ ಆಗ್ತಿದ್ದೀರಾ, ಆ ಗಂಟುಗಳಾಗಿರ್ಬೋದು, ನೋವಾಗಿರ್ಬೋದು, ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೊಂದು ಶಾಶ್ವತ ಪರಿಹಾರ ಸಿಗುತ್ತಮ್ಮ. ಧನ್ಯವಾದಗಳು ಶ್ರೀಲೀಲಾ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇವಾಗ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಆದ್ರೆ ಇದು ವೆರಿಕೋಸ್ ವೇನ್ಸ್ ಪ್ರಾರಂಭದ ದಿನಗಳು ಹೇಗಿರುತ್ತೆ? ನಮಗೆ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಗೊತ್ತಾಗೋದಿಲ್ಲ ಸಾಕಷ್ಟು ಜನಕ್ಕೆ ಅಂತ ನೀವೇ ಹೇಳಿದ್ರಿ. ವೆರಿಕೋಸ್ ವೇನ್ಸ್ ಆಗ್ತಿದೆ ಅನ್ನೋದನ್ನ ನಾವು ಹೇಗೆ ಪೇಷಂಟ್ ಆಗಿ ನಾವು ಕಂಡುಹಿಡ್ಕೊಳ್ಬಹುದು? ಸೊ ಈಗ ಮೊದಲನೇದಾಗಿ ನಾವು ನೋಡೋದಾದ್ರೆ ವೆರಿಕೋಸ್ ವೇನ್ಸ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ರೀತಿ ಲಕ್ಷಣಗಳಿರಲ್ಲ. ಸೊ ಈಗ ತುಂಬಾ ಜನ ಪೇಷಂಟ್ಸ್ ಅಕಸ್ಮಾತ್ ಆಗಿ ಕಾಲ್ ನೋಡ್ಕೊಂಡಾಗ ಅಲ್ಲಲ್ಲಿ ಸ್ವಲ್ಪ ರಕ್ತನಾಳ ಹಸಿರು ರಕ್ತನಾಳ ಕಾಣಿಸಿರುತ್ತೆ. ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದವರಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ, ಅಥವಾ ಫೇರ್ ಕಾಂಪ್ಲೆಕ್ಷನ್ ಇದ್ದವರಲ್ಲಿ ಸ್ವಲ್ಪ ಕಾಣುತ್ತೆ. ಸೊ ಪ್ರಾಬಬ್ಲಿ ಆ ಕಾಂಪ್ಲೆಕ್ಷನ್ ಇಂದ ಅವ್ರ ರಕ್ತನಾಳ ಆ ರೀತಿ ಕಾಣಿಸ್ತಿರುತ್ತೆ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರೋದು ಉಂಟು. ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ಲಕ್ಷಣಗಳಂತ ನಾವು ತಗೊಂಡಾಗ ಸೊ ಕೆಲವೊಬ್ರು ಪೇಷಂಟ್ ಅಲ್ಲಿ ಕಾಲ್ ಊತ ಬರೋದನ್ನ ನಾವು ನೋಡ್ತೇವೆ.
ಸೊ ಈಗ ಫಾರ್ ಎಕ್ಸಾಂಪಲ್ ಮುಂಚೆ ನಾವು ಈಗ ಬೆಂಗಳೂರಿಂದ ಅಂತ ನಾವು ಟ್ರಾವೆಲ್ ಮಾಡೋದಾಗಿರಬಹುದು, ಅಥವಾ ಎಷ್ಟೋ ಒಂದು 10 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರೋರಾಗಿರ್ಬೋದು. ಸೊ ಒಂದ್ 2-3 ವರ್ಷದ ಮುಂಚೆ ನೋಡಿದಾಗ ಅವಾಗ್ಲೂ ಅದೇ ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರು, ಬಟ್ ಯಾವ್ದೇ ರೀತಿ ಕಾಲ್ ಊತ ಬರ್ತಾ ಇರ್ಲಿಲ್ಲ. ಬಟ್ ಇತ್ತೀಚೆಗೆ ಅವರು ಟ್ರಾವೆಲ್ ಮಾಡಿರೋದ್ ನಾವು ನೋಡೋದಾದ್ರೆ ಸೊ ಅವ್ರಿಗೆ ಸಡನ್ ಆಗಿ ಕಾಲ್ ಊತ ಬರ್ತಾ ಹೋಗೋದು, ಅಥವಾ ಕಂಟಿನ್ಯೂಸ್ ಆಗಿ ನಿಂತ್ಕೊಳಕ್ ಆಗದೆ ಇರುವಂತದ್ದು. ಸೊ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ ಅವ್ರಿಗೆ ಸ್ವಲ್ಪ ನೋವುಗಳಾಗುವಂತದ್ದು. ಸೊ ಮುಂಚೆ ನಾನು 6 hours ಆಗಿರ್ಲಿ 8 hours ಆಗಿರ್ಲಿ ನಿಲ್ತಾ ಇದೆ, ಈಗ ನಂಗೆ ಒಂದು 10 ನಿಮಿಷ ನಿಲ್ಲಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಇಮಿಡಿಯೇಟ್ ಆಗಿ ನಾನು ಕುತ್ಕೊಂಡ್ರೆ ಸಾಕು ಅನ್ಸುತ್ತೆ. ಸೊ ಕೆಳಗಡೆ ಜಾಸ್ತಿ ಕೂರಕ್ ಆಗದೆ ಇರೋದು. ಸೊ ಕಾಲ್ ತುಂಬಾ ಜೋಮ್ ಹಿಡಿಯಕ್ಕೆ ಸ್ಟಾರ್ಟ್ ಆಗೋದು, ಅಥವಾ ಕಾಲ್ ಊತ ಬರುವಂತದ್ದು, ಅಥವಾ ನೈಟ್ ಮಲ್ಕೊಂಡಾಗ ಸಡನ್ ಆಗಿ ಮೀನ್ ಕಂಡ ಹಿಡ್ದಂಗ ಆಗ್ತಾ ಹೋಗೋದು. ಸೊ ಈಗ ಯೂಶಲಿ ಮಸಲ್ ಕ್ಯಾಚ್ ಬಂತು ಅಂದ ತಕ್ಷಣ ನಾವು ವಾಯು ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನ್ಕೊಂತೀವಿ. ಸೊ ಅದಕ್ಕೆ ಸಾಕಷ್ಟು ಜನ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂತಾರೆ, ಪೇನ್ ಕಿಲ್ಲರ್ಸ್ ತಗೊಂತಾರೆ, ಅಥವಾ ಮಸಲ್ ರಿಲ್ಯಾಕ್ಸನ್ ತಗೊಂತಾರೆ. ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ಇನಿಷಿಯಲ್ ಆಗಿ ನಾವು ನೋಡೋದು ಕಾಲ್ ಊತ ಅಂತ ಹೇಳ್ಬೋದು, ಮತ್ತೆ ನೋವು. ಕ್ರಮೇಣವಾಗಿ ನೋವು ಸ್ಟಾರ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೇಷಂಟ್ಗೆ 2-3 hours ನಿಂತ್ಕೊಂಡಾಗ ನೋವು ಬರುತ್ತೆ. ಸೊ ಅದು ಹೇಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಸೊ ಅದ್ರ ಪ್ರಕಾರ ಪೇಷಂಟ್ ಅಲ್ಲಿ 1 ಗಂಟೆ 10 ನಿಮಿಷ ನಿಂತ್ಕೊಂಡು ಸಾಕು ಅವ್ರಿಗೆ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ನೆಕ್ಸ್ಟ್ ನೋಡೋದು ಇಡೀ ದಿನ ನಿಂತ್ಕೊಂಡಾಗಿ ಸಾಯಂಕಾಲ ಹೊತ್ತಲ್ಲಿ ಅವ್ರಿಗೆ ಕಾಲ್ ಊತ ಬರುತ್ತೆ, ಬೆಳಿಗ್ಗೆ ಹೊತ್ತು ಅವ್ರಿಗೆ ಕಾಲ್ ಊತ ಕಂಪ್ಲೀಟ್ಲಿ ನಾರ್ಮಲ್ ಇರುತ್ತೆ. ಇನ್ ಕೆಲವೊಬ್ರು ಪೇಷಂಟ್ ಅಲ್ಲಿ ಚೂರ್ ಟ್ರಾವೆಲ್ ಮಾಡಿದಾಗ ಕಾಲ್ ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಾವು ಕಾಮನ್ ಆಗಿ ನೋಡುವಂಥದ್ದು. ಇದು ಜೊತೆಗೆ ಪೇಷಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ ಅಲ್ಲಲ್ಲಿ ಗಂಟುಗಳನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಗಂಟುಗಳೇನಂದ್ರೆ ಈ ರಕ್ತನಾಳ ಏನಿರುತ್ತೆ ಆ ಕವಾಟಗಳು ನಾನು ಆಗ್ಲೇ ಹೇಳ್ದಂಗೆ ಅಶುದ್ಧಿ ರಕ್ತನ ಹೃದಯಕ್ಕೆ ತಲುಪಿಸ್ಬೇಕು. ಯಾವಾಗ ಅದು ಕರೆಕ್ಟ್ ಆಗಿ ತಲುಪಿಸಲ್ಲ, ಸೊ ಎಲ್ಲ ಅಶುದ್ಧಿ ರಕ್ತ ವಾಪಸ್ ಕಾಲಲ್ಲೇ ಉಳ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವು ರೆಟ್ರೋಗ್ರೇಡ್ ಫ್ಲೋ ಅಂತ ಹೇಳ್ತೇವೆ. ಸೊ ಅಶುದ್ಧಿ ರಕ್ತ ಎಲ್ಲ ಬ್ಯಾಕ್ ಫ್ಲೋ ಆಗ್ತಾ ಹೋದಾಗ ರಕ್ತನಾಳದಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳ್ತೇವೆ. ಸೊ ಈ ಇಂಟ್ರಾವೀನಸ್ ಪ್ರೆಷರ್ ಅಂದಾಗ ರಕ್ತನಾಳ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಬ್ರು ಪೇಷಂಟ್ ಅಲ್ಲಿ ರಕ್ತನಾಳ ಉಬ್ಬಿ ಆ ರಕ್ತನಾಳ ಹೊಡ್ಕೊಂಡು ಕಂಪ್ಲೀಟ್ ಆಗಿ ರಕ್ತಸ್ರಾವ ಆಗುತ್ತೆ, ಬಟ್ ಪೇನ್ಲೆಸ್ ಇರುತ್ತೆ. ಸೊ ಅವ್ರಿಗೆ ರಕ್ತಸ್ರಾವ ಆಗೋದು ಎಷ್ಟೊಂದ್ಸತಿ ಪೇಷಂಟ್ಗೆ ಗೊತ್ತಾಗದೆ ಇರೋಂಥದ್ದು. ಈಗ ಸ್ಪೆಷಲಿ ಈ ಕೂಲಿ ಕೆಲಸ ಮಾಡೋರಲ್ಲಿ, ರೈತರಲ್ಲಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ, ಸೊ ಅವರಲ್ಲಿ ಚೂರ್ ಪೆಟ್ಟಾದ್ರೂ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದೇ ರೀತಿ ಇದು ಕಂಟಿನ್ಯೂಸ್ ಆಗಿ ಬಸ್ಟ್ ಆದಾಗ ಅಥವಾ ಬ್ಲೀಡ್ ಆದಾಗ ಪೇಷಂಟ್ ಅಲ್ಲಿ ಯಾವುದೇ ರೀತಿ ಲಕ್ಷಣ ಇರಲ್ಲ, ಬಟ್ ಆ ಭಾಗದಲ್ಲಿ ಅವ್ರಿಗೆ ಗಾಯ ಅದೇ ರೀತಿ ಉಳ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ಒಂದು ಲಕ್ಷಣ ಅಂತ ಹೇಳ್ಬೋದು. ಅಂಡ್ ಈಗ ನಮ್ ಚರ್ಮ ಚೆನ್ನಾಗಿರ್ಬೇಕು ಅಥವಾ ನಮ್ ಚರ್ಮ ಗ್ಲೋಯಿಂಗ್ ಆಗಿರ್ಬೇಕು, ಟೆಕ್ಸ್ಚರ್ ನಾರ್ಮಲ್ ಆಗಿರ್ಬೇಕು ಅಂದಾಗ ರಕ್ತ ಚಲನೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಸಫರ್ ಆದವರಲ್ಲಿ ಚರ್ಮ ಕಪ್ಪಾಗಕ್ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಪಾದ ಹತ್ರ ಅಥವಾ ಆಂಕಲ್ ಜಾಯಿಂಟ್ ಹತ್ರ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಜನ ಪೇಷಂಟ್ಸ್ ಆಂಕಲ್ ಭಾಗವರೆಗೂ ಸ್ವಲ್ಪ ಕಪ್ಪಾಗಕ್ ಸ್ಟಾರ್ಟ್ ಆಗುತ್ತೆ. ಇನ್ ಕೆಲವೊಬ್ರು ಪೇಷಂಟ್ ಅಲ್ಲಿ ಮಂಡಿಯವರೆಗೂ ಕಪ್ಪಾಗಿರೋದು ಇರುವಂತದ್ದು. ಸೊ ಯಾವಾಗ ರಕ್ತ ಚಲನೆ ಕರೆಕ್ಟ್ ಆಗಿ ಆಗ್ತಿರಲ್ಲ, ಪೇಷಂಟು 1 ವರ್ಷ ಆಯ್ತು 2 ವರ್ಷ ಆಯ್ತು ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಳ್ದೇ ಇರುವಂತದ್ದು, ಅಥವಾ ಬರೀ ನೋವಾಗ್ತಿದೆ ಅನ್ಬಿಟ್ಟು ಅದಕ್ಕೆ ಮಸಾಜ್ ಮಾಡಿಸುವಂತದ್ದು, ಅಥವಾ ಕೆಲವೊಂದು ಲೀಚ್ ಥೆರಪಿ ಅಂತ ಹೇಳ್ತೇವೆ. ಸೊ ಬರೀ ಅವರು ತಾತ್ಕಾಲಿಕವಾಗಿ ಲಕ್ಷಣಗಳನ್ನ ಕಡಿಮೆ ಮಾಡೋಕೆ ಹೋದಾಗ ಆ ರೀತಿ ಪೇಷಂಟ್ಸ್ ಅಲ್ಲಿ ನಾವು ಕಾಯಿಲೆ ಬೆಳವಣಿಗೆನ ನಾವು ನೋಡ್ತೇವೆ. ಸೊ ಈಗ ನಮ್ ಕಾಲಲ್ಲಿ ಸಾವಿರಾರು ರಕ್ತನಾಳ ಇರತ್ತೆ. ಸೊ ಒಂದು ರಕ್ತನಾಳ ವೀಕ್ ಆಗ್ತಾ ಹೋದಾಗ ಅಥವಾ ಒಂದು ರಕ್ತನಾಳ ಕವಾಟಗಳು ವೀಕ್ ಆಗ್ತಾ ಹೋದಾಗ ಕ್ರಮೇಣವಾಗಿ ಎಲ್ಲಾ ರಕ್ತನಾಳನು ವೀಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿ ಕಾಯಿಲೆ ಬೆಳೀತಾ ಹೋದಾಗ ಪೇಷಂಟ್ ಅಲ್ಲಿ ಚರ್ಮ ಸಮಸ್ಯೆ ಬರುವಂತದ್ದು, ಚರ್ಮದಲ್ಲಿ ನೆವೆ ಆಗುವಂಥದ್ದು, ತುರ್ಕೆ ಆಗುವಂಥದ್ದು, ನೀರ್ ತರ ಅಂಟಂಟು ಡಿಸ್ಚಾರ್ಜ್ ಬರ್ತಿದೆ ಅಂತ ಹೇಳುವಂಥದ್ದು, ಅಥವಾ ಚೂರ್ ಏನಾದ್ರೂ ಅವ್ರು ನಿಂತ್ಕೊಂಡಾಗ ಅಥವಾ ಏನಾದ್ರು ಸ್ವಲ್ಪ ಬಿಸಿನೀರ್ ಹಾಕಿದಾಗ ಸ್ವಲ್ಪ ಆರಾಮ್ ಅನ್ಸುವಂಥದ್ದು, ನೈಟ್ ಹೊತ್ತು ಕಾಲಲ್ಲಿ ತುರ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವ ಭಾಗದಲ್ಲಿ ತುರ್ಕೆ ಆಗುತ್ತೆ ಆ ಭಾಗ ಕಂಪ್ಲೀಟ್ ಆಗಿ ಕಪ್ಪಾಗುವಂಥದ್ದು. ಸೊ ಒನ್ಸ್ ಚರ್ಮದ ಸಮಸ್ಯೆ ಬಂತು ಅಂದ ತಕ್ಷಣ ಎಲ್ರು ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ. ಈಗ ಗಂಟಾಗಿದ್ರು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿದ್ರು ಸಹ ಯಾವಾಗ ಚರ್ಮದ ಸಮಸ್ಯೆ ಬರುತ್ತೆ ಎಲ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಅಲ್ಲಿ ಒನ್ಸ್ ಅಗೇನ್ ಅವರು ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಿದೆ ಅನ್ಬಿಟ್ಟು ಅದಕ್ಕೆ ಸಾಕಷ್ಟು ಆಯಿಂಟ್ಮೆಂಟ್ಸ್ಗಳು ಎಲ್ಲ ಹೊರಗಡೆಯಿಂದ ಅಪ್ಲಿಕೇಶನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಮೇನ್ ಆಗಿ ಆಗ್ತಿರೋದು ರಕ್ತ ಚಲನೆ ಸಮಸ್ಯೆ. ಸೊ ಇಲ್ಲಿ ಯಾರು ರಕ್ತ ಚಲನೆ ಸಮಸ್ಯೆನ ಕರೆಕ್ಟ್ ಮಾಡೋದಿಲ್ಲ. ಸೊ ಇದೇ ರೀತಿ ನಾವ್ ಯಾವಾಗ ಈ ಕಾಯಿಲೆನ ಬಿಡ್ತಾ ಹೋಗ್ತೇವೆ, ಯಾವಾಗ ಈ ಕಾಯಿಲೆ ಅದೇ ರೀತಿ ಬೆಳೀತಾ ಹೋಗುತ್ತೆ, ನಮ್ ದೈಹಿಕ ಚಟುವಟಿಕೆ ಆಗಿರ್ಬೋದು, ನಮ್ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ ಹಾರ್ಮೋನ್ಸ್ ಆಗಿರ್ಬೋದು, ನಮ್ ಸ್ಟ್ರೆಸ್ ಆಗಿರ್ಬೋದು, ಸೊ ಯಾವ್ದೇ ರೀತಿ ನಾವ್ ಕರೆಕ್ಷನ್ ಮಾಡ್ಕೊಳ್ದೆ
ಸೊ ಕಾಯಿಲೆ ಹೇಗಿದೆ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡಿ ಬೆಳೀತಾ ಬಿಡ್ತಾ ಹೋದಾಗ ಪೇಷಂಟ್ ಅಲ್ಲಿ ಗಾಯಗಳಾಗುವಂಥದ್ದು, ಇಸುಬು ಆಗುವಂಥದ್ದು. ಸೊ ಈ ತರ ನಾವು ಕಾಂಪ್ಲಿಕೇಶನ್ಸ್ ನ ನೋಡ್ತೇವೆ. ಓಕೆ, ಕಾಂಪ್ಲಿಕೇಶನ್ಸ್ ಬಗ್ಗೆ ನೀವು ಹೇಳಿದ್ರಿ. ಆದ್ರೆ ನೀವು ಮಾತನಾಡ್ತಾ ಹೇಳಿದ್ರಿ ಸುಮಾರು ಹೊತ್ತು ನಿಂತಿದ್ರೆ ಹಾರ್ಡ್ ವರ್ಕಿಂಗ್ ಮಾಡೋರ್ಗೆ ಈ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಇದಕ್ಕೆ ಆಕ್ಚುಲಿ ಕಾರಣಗಳೇನು, ಏನಕ್ಕೆ ಇದು ಆಗತ್ತೆ ಅಂತ? ಸೊ ಕಾರಣಗಳಂತ ನಾವು ತಗೊಂಡಾಗ ವೆರಿಕೋಸ್ ವೇನ್ ಸಮಸ್ಯೆ ನಾವು ತುಂಬಾ ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು ಫ್ಯಾಮಿಲಿ ಹಿಸ್ಟ್ರಿ. ಸೊ ಜೆನೆಟಿಕ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಈಗ ತಂದೆ ತಾಯಿಯಲ್ಲಿ ಅಥವಾ ಅಜ್ಜ ಅಜ್ಜಿನಲ್ಲಿ ಯಾರೆಲ್ಲಾದ್ರೂ ವೆರಿಕೋಸ್ ವೇನ್ ಸಮಸ್ಯೆ ಇತ್ತು ಅಂದಾಗ ಅವರಲ್ಲಿ ಫ್ಯೂಚರ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ ಎಲ್ಲರಲ್ಲೂ ಬರಲೇಬೇಕು ಅಂತ ಇಲ್ಲ. ಸೊ ಅವರಲ್ಲಿ ಟೆಂಡೆನ್ಸಿ ಅಂತ ಹೇಳ್ಬೋದು. ಬಿಕಾಸ್ ಈಗ 20 years ಅಲ್ಲಿ ಅರ್ಲಿ 30s ಅಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬರ್ತಿದ್ರೆ ಸೊ ಅವರಲ್ಲಿ ನಾವು ಫ್ಯಾಮಿಲಿ ಹಿಸ್ಟ್ರಿನ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬರೋದು ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ಕೆಲವೊಮ್ಮೆ ಏನಾಗುತ್ತೆ, ಸೊ ಯೂಶಲಿ ಫ್ರ್ಯಾಕ್ಚರ್ ಆದಾಗ, ಈಗ ಎಷ್ಟೋ ಜನರಲ್ಲಿ ಗಾಡಿಯಿಂದ ಬಿದ್ದಿರ್ತಾರೆ, ಫ್ರ್ಯಾಕ್ಚರ್ ಆಗಿರುತ್ತೆ. ಸೊ ಆ ಫ್ರ್ಯಾಕ್ಚರ್ಗೆ ಅವ್ರು ಆಪರೇಷನ್ ಮಾಡಿಸ್ಕೊಂಡು ಆದ್ಮೇಲೆ ವೆರಿಕೋಸ್ ವೇನ್ಸ್ ಬಂದಿರೋದು ನಾವು ನೋಡಿದ್ದೇವೆ. ಸೊ ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದೀವಿ. ಸೊ ಈಗ ನಮಗ್ ಬರೋ ಪೇಷಂಟ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡೋದು ಈ ಬೇಕರಿನಲ್ಲಿ ವರ್ಕ್ ಮಾಡೋರು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಅವ್ರು ಆಗಿರ್ಬೋದು, ಬಸ್ ಡ್ರೈವರ್ಸ್ ಆಗಿರ್ಲಿ, ಕಂಡಕ್ಟರ್ಸ್ ಆಗಿರ್ಲಿ. ಸೊ ಯಾರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡ್ತಾರೆ, ಸೊ ಇವರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಯಾವ ಕಾರಣಕ್ಕೆ ಬರುತ್ತೆ ಅಂದಾಗ, ಈಗ ಕಂಟಿನ್ಯೂಸ್ ಆಗಿ ನಿಂತಾಗ ನಾವು ಒಂದೇ ಪೋಸ್ಚರ್ ಅಲ್ಲಿ ಇರ್ತೀವಿ, ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರಾಂಗ್ ಟೆಂಡೆನ್ಸಿ ಇತ್ತು ಅಥವಾ ಈ ರಕ್ತನಾಳದಲ್ಲಿ ಈ ಕವಾಟಗಳೇನಿರುತ್ತೆ ಸೊ ಇದು ತನ್ನ ಎಲಾಸ್ಟಿಸಿಟಿ ಸ್ಲೋ ಆಗಿ ಕಳ್ಕೊಂತಿದೆ ಅಂದಾಗ ಆ ಪರ್ಟಿಕ್ಯುಲರ್ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ಬೋದು. ಸೊ ಆ ಪರ್ಟಿಕ್ಯುಲರ್ ಆಕ್ಯುಪೇಷನ್ ಈ ರಕ್ತನಾಳನ ವೀಕ್ ಮಾಡಕ್ಕೆ ಹೆಚ್ಚು ಮಾಡುತ್ತೆ, ಸೊ ಟ್ರಿಗರ್ ಮಾಡ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಕೋಪದಲ್ಲಿದ್ದಾಗ ಅವ್ರನ್ನ ಹಾಗೆ ಬಿಟ್ಟರೆ ಸುಮ್ಮನೆ ಇರ್ತಾರೆ, ಸೊ ಅವ್ರನ್ನ ಟ್ರಿಗರ್ ಮಾಡ್ತಾ ಇದ್ರೆ ರಿಯಾಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಈ ಲೈಫ್ ಸ್ಟೈಲ್ ಕೂಡ ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ನಾವು ತುಂಬಾ ಕಾಮನ್ ಆಗಿ ನೋಡ್ತಿರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಬಿಕಾಸ್ PCOD ಸಮಸ್ಯೆಯಿಂದ ಸಫರ್ ಆಗ್ತಿದ್ದವರಲ್ಲಿ, ಥೈರಾಯ್ಡ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದವರಲ್ಲಿ, ಸಕ್ಕರೆ ಕಾಯಿಲೆಯಿಂದ ಸಫರ್ ಆಗ್ತಿದ್ದವರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಈಗ ಸಕ್ಕರೆ ಕಾಯಿಲೆ ಪೇಷಂಟ್ಸ್ ಅಂತ ನಾವು ತಗೊಂಡಾಗ ಸ್ಪೆಷಲಿ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಅನ್ನೋ ಅಂಶ ಕೊರತೆ ಇರುತ್ತೆ. ಸೊ ಸಕ್ಕರೆ ಕಾಯಿಲೆಯಿಂದ ಸಫರ್ ಆದವರಲ್ಲಿ ರಕ್ತನಾಳಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಹೆಚ್ಚು. ಸೊ ಈಗ ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲೂ ಕೂಡ ಸಹ ಅದೇ. ಈಗ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಂತ ಹೇಳ್ಬೋದು. ಸೊ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಸೊ ಮೆಟಬಾಲಿಸಮ್ ಅನ್ನೋದು ತುಂಬಾ ಸ್ಲೋ ಇರುತ್ತೆ, ವೀಕ್ ಇರುತ್ತೆ. ಸೊ ಅವ್ರು ಏನೇ ಊಟ ಮಾಡಿದ್ರು ಕೆಟ್ಟು ಕೊಬ್ಬಿನಂಶ ಆಗಿ ಟರ್ನ್ ಆಗುತ್ತೆ. ಸೊ ಅವರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ ಸಮಸ್ಯೆನ ಅಷ್ಟೇ ಕಾಮನ್ ಆಗಿ ನೋಡ್ತೀವಿ. ಇನ್ನು PCOD ಸಮಸ್ಯೆ ಇದ್ದವರಲ್ಲೂ ಕೂಡ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸೊ ಯಾರಲ್ಲಿ PCOD ಸಮಸ್ಯೆ ಇರುತ್ತೆ ಸೊ ಅವ್ರ ದೇಹದಲ್ಲಿ ಇನ್ಸುಲಿನ್ ನ ತಗೊಳ್ಳೋ ಅಬಿಲಿಟಿ ಅಥವಾ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವರಲ್ಲೂ ಕೂಡ ರಕ್ತನಾಳ ವೀಕ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅಂಡ್ ಇದ್ರ ಜೊತೆಗೆ ಯಾರು ಸ್ಮೋಕಿಂಗ್ ಮಾಡ್ತಾರೆ ಅಥವಾ ಆಲ್ಕೋಹಾಲ್ ಇಂಟೇಕ್ ಇರುತ್ತೆ ಅವರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ ಸಮಸ್ಯೆ ಅಷ್ಟೇ ಕಾಮನ್ ಆಗಿ ನೋಡ್ತಾ ಇದೀವಿ. ಅಂಡ್ ಇದ್ರ ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶಲಿ ವೆರಿಕೋಸ್ ವೇನ್ಸ್ ಬರುತ್ತೆ. ಬಿಕಾಸ್ ಅವರಲ್ಲಿ ಒತ್ತಡ ಜಾಸ್ತಿ ಇದ್ದಾಗ, ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆದಾಗ ಸೊ ಅವರಲ್ಲೂ ಕೂಡ ವೆರಿಕೋಸ್ ವೇನ್ಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಅಥವಾ ಈಗ ಮುಟ್ಟು ನಿಂತ ಆದ್ಮೇಲೆ ಹೆಣ್ಮಕ್ಳಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಅಥವಾ ಹೆಣ್ಮಕ್ಳಲ್ಲಿ ಗರ್ಭಚೀಲಕ್ಕೆ ಸಂಬಂಧಪಟ್ಟಿದ ಏನಾದ್ರು ಪ್ರಾಬ್ಲಮ್ ಇತ್ತು ಅಥವಾ ಗರ್ಭಚೀಲನ ಅವರು ಕಂಪ್ಲೀಟ್ ಆಗಿ ತೆಗ್ಸಿದ್ದಾರೆ ಅಂದಾಗ ಹಿಸ್ಟ್ರೆಕ್ಟಮಿ ಅಂತ ಹೇಳ್ತೇವೆ. ಸೊ ಅವರಲ್ಲೂ ಕೂಡ ವೆರಿಕೋಸ್ ವೇನ್ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಯೂಶಲಿ ಹೆಣ್ಮಕ್ಳಲ್ಲಿ ಮುಟ್ಟು ನಿಂತಾದ್ಮೇಲೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಇರುತ್ತೆ. ಸೊ ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ನಮ್ಮ ದೇಹದಲ್ಲಿ ಪ್ರತಿಯೊಂದು ಫಂಕ್ಷನ್ಸ್ ನ ಮೇಂಟೈನ್ ಮಾಡುತ್ತೆ. ಮುಟ್ಟು ನಿಲ್ಲೋ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲೂ ಕೂಡ ಪೇಷಂಟ್ಸ್ ಅಲ್ಲಿ ವೆರಿಕೋಸ್ ವೇನ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ತುಂಬಾ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋದು ಒಬೆಸಿಟಿ. ಬಿಕಾಸ್ ಎಷ್ಟೊಂದ್ ಸತಿ ಥೈರಾಯ್ಡ್ ಇಂದನೂ ಪೇಷಂಟ್ ಅಲ್ಲಿ ವೇಟ್ ಗೇನ್ ಆಗ್ತಿರುತ್ತೆ. ಸೊ ಕೆಲವೊಬ್ಬರಲ್ಲಿ ಫಾಸ್ಟ್ ಫುಡ್ ತಿನ್ನೋದ್ರಿಂದನೂ ವೇಟ್ ಗೇನ್ ಆಗ್ತಿರುತ್ತೆ, ದೈಹಿಕ ಚಟುವಟಿಕೆ ತುಂಬಾ ಕಡಿಮೆ ಇರುತ್ತೆ. ಸೊ ಅವರಲ್ಲೂ ಕೂಡ ನಾವು ಒಬೆಸಿಟಿ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಯಾರು ತುಂಬಾ ದಪ್ಪ ಇರ್ತಾರೆ ಅವರಲ್ಲಿ ವೆರಿಕೋಸ್ ವೇನ್ ಅನ್ನೋ ಸಮಸ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ತುಂಬಾ ಸಣ್ಣ ಇದ್ದವರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ ಸಮಸ್ಯೆ ನೋಡ್ತಾ ಇದ್ದೇವೆ. ಸೊ ಒಬೆಸಿಟಿ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು.
ಸಾಕಷ್ಟು ಫ್ಯಾಕ್ಟರ್ಸ್ ನ ನೀವು ಹೇಳಿದ್ರಿ ಯಾವ ತರ ಬರಬಹುದು ಈ ಒಂದು ಕಾಯಿಲೆ ಅಂತ. ಆದ್ರೆ ನೆಕ್ಸ್ಟ್ ಪ್ರಿಕಾಷನ್ಸ್ ನ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಸೊ ಈಗ ಪ್ರಿಕಾಷನರಿ ಮೆಷರ್ಸ್ ಅಂತ ನಾವು ತಗೊಂಡಾಗ, ಸೊ ಮೊದಲನೇದಾಗಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವೆರಿಕೋಸ್ ವೇನ್ಸ್ ಬಂದಿದೆ ಅಂದಾಗ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದ್ರ ಜೊತೆಗೆ ನಾವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಕೂಡ ನೋಡ್ಕೊಬೇಕಾಗುತ್ತೆ. ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಯಾವುದೇ ಕಾಯಿಲೆ ಬರೋಕ್ಕಿಂತ ಮುಂಚೆ ನಾವು ಅದನ್ನ ಪ್ರಿವೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಪೇಷಂಟಲ್ಲಿ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ, ಎಮೋಷನಲ್ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ, ಫಿಸಿಕಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾರಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ, ಅವರಲ್ಲೂ ಕೂಡ ಇಮ್ಯೂನ್ ಸಿಸ್ಟಮ್ ಲೋವರ್ ಸೈಡಲ್ಲಿ ಇರುತ್ತೆ. ಯಾರಲ್ಲಿ ಸ್ಟ್ರೆಸ್ ಇರುತ್ತೆ, ಎಮೋಷ್ನಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ, ಸೊ ಅವರಲ್ಲಿ ಕೂಡ ಜೀರ್ಣಕ್ರಿಯೆ ತುಂಬ ವೀಕ್ ಆಗಿರುತ್ತೆ. ಅವರಲ್ಲಿ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಾಕಷ್ಟು ಕಾಮನ್ ಆಗಿ ನೋಡ್ತೇವೆ. ಸೊ ಎಮೋಷ್ನಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಸೊ ಪೇಷಂಟು ಆದಷ್ಟು ಯೋಗ ಮಾಡಬೇಕಾಗತ್ತೆ, ಫಿಸಿಕಲ್ ಆಕ್ಟಿವಿಟಿ ಇರಬೇಕಾಗತ್ತೆ. ಬಿಕಾಸ್ ಈಗಿರೋ ಫಾಸ್ಟ್ ಮೂವಿಂಗ್ ಲೈಫ್ ಸ್ಟೈಲಲ್ಲಿ, ಕಾರ್ಪೊರೇಟ್ ಲೈಫ್ ಸ್ಟೈಲಲ್ಲಿ ಆಲ್ಮೋಸ್ಟ್ ನಾವು ಇಡೀ ದಿನ ಕೆಲಸ ಮಾಡ್ತೀವಿ, ತಿಂತೀವಿ, ಮಲಗ್ತೀವಿ, ಇದೇ ರೊಟೀನ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಅಂತ ನಾವು ಟೈಮ್ ಕೊಡೋದು ತುಂಬ ಕಡಿಮೆ. ಸೊ ಆದಷ್ಟು ನಮಗೆ ಅಂತ ನಾವು ಟೈಮ್ ಕೊಡಬೇಕು. ಸೊ ಮಿನಿಮಮ್ 1 to 2 hours ಆದ್ರೂ ಟೈಮ್ ಕೊಟ್ರೂ ಸಾಕು. ಸೊ ಈ 1 to 2 hours ಅಲ್ಲಿ ನಮಗೆ ಇಷ್ಟ ಬಂದಿದ್ದು ಎಕ್ಸಸೈಸ್ ಮಾಡ್ಬೋದು, ಅಥವಾ ಡಯಟ್ರಿ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ನಾವು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಸೊ ನಾವೆಷ್ಟು ಫಿಸಿಕಲಿ ಆಕ್ಟಿವ್ ಆಗ್ತಾ ಹೋಗ್ತೀವಿ ಅಷ್ಟು ನಾವು ವೆರಿಕೋಸ್ ವೆನ್ಸ್ ನ ಪ್ರಿವೆಂಟ್ ಮಾಡ್ಬೋದು. ಸ್ಪೆಷಲಿ ಕಾಲಲ್ಲಿರೋ ಮಸಲ್ ಟೋನ್ ನ ಇಂಪ್ರೂವ್ ಮಾಡೋ ತರ ಎಕ್ಸಸೈಸ್ ಮಾಡೋದ್ರಿಂದ ನಾವು ಅವರಲ್ಲಿ ವೆರಿಕೋಸ್ ವೆನ್ ಸಮಸ್ಯೆನ ಪ್ರಿವೆಂಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಈಗ ಇನ್ನೊಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡಾಗ ಆದಷ್ಟು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಈಗ ಏಜ್ ಇದೆ ಅಂದ್ಬಿಟ್ಟು ಎಷ್ಟೋ ಜನ 6 hours ಆಗಲಿ 12 hours ಆಗಲಿ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ನಾವು ಆದಷ್ಟು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡೋದ್ರಿಂದನೂ ವೆರಿಕೋಸ್ ವೇನ್ ಸಮಸ್ಯೆಯಿಂದ ದೂರ ಇರಬಹುದು. ಅಂಡ್ ಆದಷ್ಟು ಹಾರ್ಮೋನಲ್ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರಬೇಕು ಅಂದಾಗ ಮೇನ್ ಆಗಿ ಫಿಸಿಕಲ್ ಆಕ್ಟಿವಿಟಿಗೆ ನಾವು ಬರಬೇಕು. ಅಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಬಿಕಾಸ್ ಈಗ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವು ತಗೊಂಡಾಗ ತುಂಬಾ ಜನ ಪೇಷಂಟ್ಸ್ ಊಟ ಬಿಡ್ತಾರೆ. ಅದು ಆಕ್ಚುಲಿ ರಾಂಗ್. ಬಿಕಾಸ್ ಈಗ ಫುಡ್ ಇಂಟೇಕ್ ಮಾಡಬೇಕಾಗತ್ತೆ, ಯಾವ ರೀತಿ ಫುಡ್ ಇಂಟೇಕ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಫುಡ್ ಇಂಟೇಕ್ ಮಾಡಿ ಕರೆಕ್ಟ್ ಕ್ಯಾಲರೀಸ್ ಅಲ್ಲಿ ನಾವು ಫುಡ್ ಇಂಟೇಕ್ ಮಾಡೋ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ವೆರಿಕೋಸ್ ವೇನ್ ಸಮಸ್ಯೆಯಿಂದ ದೂರ ಇರಬಹುದು. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ತೆ, ತಮ್ಮ ಹೆಸರು? ಬೋರೇಗೌಡ ಮೇಡಮ್. ಓಕೆ ಬೋರೇಗೌಡ್ರೆ, ನಿಮ್ಮನೆ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಚಿಕ್ಕಮಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಮಾತಾಡಿ ಡಾಕ್ಟರ್ ಹತ್ರ. ಹಲೋ ಹಲೋ, ಹೇಳಿ ಬೋರೇಗೌಡ ಅವರ. ಮೇಡಮ್ ನಮಸ್ತೆ. ನನ್ನ ಹೆಸರು ಬೋರೇಗೌಡ ಅಂತ ಚಿಕ್ಕಮಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ಈ ಒಂದು ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಓಕೆನಾ, ನಾನು ಎಲ್ಲೆಲ್ಲೋ ನೋಡಿದೀನಿ, ಗೊತ್ತಿದೆಯಲ್ಲ ನಿಮ್ಗೆ. ಹಳ್ಳಿ ಕಡೆ ಎಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ನಾಟಿ ವೈದ್ಯ ಅದು ಯಾರು ಏನ್ ಹೇಳಿದ್ರು ಎಲ್ಲ ಮಾಡ್ತಿದೀವಿ, ಬಟ್ ಎಲ್ಲೂ ವಾಸಿ ಆಗ್ತಿಲ್ಲ. ಒಂದ್ಸಲ ಆಪರೇಷನ್ ಕೂಡ ಆಗಿತ್ತು, ರೈಟ್ ಲೆಗ್ ಆಗಿತ್ತು. ಆಪರೇಷನ್ ಮಾಡ್ತಿದ್ರೆ ಮತ್ತೆ ರಿಪಿಟೇಷನ್ಸ್ ಮತ್ತೆ ಬಂದಿತ್ತು. ಈಗ ಮತ್ತೆ ನಾನು ತುಂಬಾ ಜಾಸ್ತಿ ಆಗಿದೆ ಅಂತ ಹೋಗಿ ಡಾಕ್ಟರ್ಗೆಲ್ಲ ಚೆಕಪ್ ಎಲ್ಲ ಮಾಡಿದ್ರೆ DVT ಆಗಿದೆ ಅಂತ ಹೇಳಿದ್ದಾರೆ. ಹೇಗೆ ಇದಕ್ಕೆ ಟ್ರೀಟ್ಮೆಂಟ್, ಸೂಕ್ತ ಟ್ರೀಟ್ಮೆಂಟ್ ಹೇಗೆ? ಮೊದಲನೇದಾಗಿ ನಾವಿಲ್ಲಿ ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ರಕ್ತನಾಳ ನಮ್ ಕಾಲಲ್ಲಿ ವೀಕ್ ಆಗಿದೆ ಅಂದಾಗ ಕ್ರಮೇಣವಾಗಿ ಎಲ್ಲ ರಕ್ತನಾಳನು ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಯೂಶಲಿ ಯಾರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಅವರಲ್ಲಿ DVT ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಆ್ಯಂಡ್ ಒನ್ಸ್ ನಿಮಗೆ ಡೀಪ್ ವೇನ್ಸ್ ಅಂದರೆ ಮಾಂಸಖಂಡಗಳ ಹತ್ತಿರ ಇರೋ ರಕ್ತನಾಳ ಎಫೆಕ್ಟ್ ಆಯಿತು ಅಂದರೆ ಅದಕ್ಕೆ ನಾವು ಆಪರೇಷನ್ ಮೂಲಕ ತೆಗ್ಸೋಕ್ಕಾಗೋದಿಲ್ಲ. ಸೊ ಅಟ್ಲೀಸ್ಟ್ ಈಗ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ನಿಮ್ಗೇನು DVT ಆಗಿದೆ ಡೆಫಿನೆಟ್ಲಿ ಅದಕ್ಕೆ ನಾವು ಕಂಪ್ಲೀಟಾಗಿ ರಿಕವರ್ ಮಾಡ್ಬೋದು. ಸೊ ನಾವು ಹೋಮಿಯೋಪತಿಕ್ ಗುಳಿಗೆ ಕೊಡೋದ್ ಮೂಲಕ ನಿಮ್ಮಲ್ಲಿ ರಕ್ತ ಚಲನೆನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೇವೆ. ಕಾಲಲ್ಲಿ ನಿಮಗೆ ರಕ್ತ ಹೆಪ್ ಕಟ್ತಿದೆ ಅದನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೇವೆ. ಸೊ ಇನ್ನು ಆದಷ್ಟು ಇನ್ಫೆಕ್ಷನ್ ಆಗದಂಗೆ ನಾವು ತಡೆಗಟ್ತಾ ಹೋಗ್ತೇವೆ. ಬಿಕಾಸ್ ನಮ್ಮಲ್ಲಿ ಸಾಕಷ್ಟು ಜನ DVT ಪೇಷಂಟ್ಸಲ್ಲಿ ರಿಪೋರ್ಟ್ಸ್ ನಾರ್ಮಲ್ ಆಗಿರೋದು ಸಹ ನಾವು ನೋಡ್ತಾ ಇದ್ದೇವೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ನೀವೇನು ಸಫರ್ ಆಗ್ತಾ ಇದ್ದೀರಾ DVTಯಿಂದ ಅದು ಸಹ ಕಂಪ್ಲೀಟಾಗಿ ವಾಸಿ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮಲ್ಲಿ ರಕ್ತನಾಳ ಏನು ಉಬ್ಬಿದೆ ಅದು ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ. ಸೊ ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟು ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಇರುತ್ತೆ? ಸೊ ಮೊದಲನೇದಾಗಿ ವೆರಿಕೋಸ್ ವೇನ್ ಸಮಸ್ಯೆ ಅಂತ ನಾವು ತಗೊಂಡಾಗ ನಮ್ಮ ಹೋಮಿಯೋಪತಿನಲ್ಲಿ ಬರೋ ಪೇಷಂಟ್ಸ್ ಅಟ್ಲೀಸ್ಟ್ 10 ಜನರಲ್ಲಿ 5 ಜನ ಆದರೂ ಒಂದು 2-3 ಸತಿ ಆಪರೇಷನ್ ಮಾಡಿಸ್ಕೊಂಡಿರೋನ್ನ ನೋಡ್ತೇವೆ. ಸೊ ಮುಂಚೆ ಆಗಿದ್ರೆ ಸ್ಟ್ರಿಪ್ಪಿಂಗ್ ಆಗಿರ್ಬೋದು ಅಥವಾ ಇವಾಗ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಸಾಕಷ್ಟು ಜನರು ಆಪರೇಷನ್ ಮಾಡಿನೇ ನಮ್ಮ ಹತ್ರ ಬರುವಂಥದ್ದು.
ಅಥವಾ ನಮ್ಮಲ್ಲಿ ಬರೋ ಪೇಷಂಟು ಐದರ್ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಇರುವಂಥದ್ದು. ಸೊ ಅವ್ರಿಗೆ ಗಾಯಗಳಾಗಿರಬಹುದು, ಅಥವಾ ಎಕ್ಸಿಮಾ ಆಗಿರಬಹುದು, ಅಥವಾ ಅವರಲ್ಲಿ DVT ಅಂತ ಹೇಳ್ತೇವೆ. ಸೊ ಕಾಲಲ್ಲಿ ಏನ್ ರಕ್ತ ಹೆಪ್ಪುಗಟ್ಟಿರುತ್ತೆ, ಶ್ವಾಸಕೋಶಕ್ಕೆ ಹೋಗಿ ಬ್ಲಾಕ್ ಆಗುವಂಥದ್ದು. ಸೊ ಈ ತರ ಪೇಷಂಟ್ಸ್ ನಾವು ಸಾಕಷ್ಟು ಜನರು ನೋಡ್ತೇವೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ನೋಡೋದು ಜೆನೆಟಿಕ್ ಅಪ್ರೋಚ್ ಇರುತ್ತೆ ಒಂದು. ಸೆಕೆಂಡ್ ಆಗಿ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ಪ್ರತಿಯೊಬ್ಬರು ವೆರಿಕೋಸ್ ವೇನ್ ಪೇಷಂಟ್ ಬಂದಾಗ ಸೊ ಮೇನ್ ಆಗಿ ರೂಟ್ ಕಾಸ್ ಏನಿದೆ ಅದನ್ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ತೇವೆ. ಸೊ ಈಗ ನಾವು ರಕ್ತನಾಳ ಅಂತ ತಗೊಂಡಾಗ ಕವಾಟಗಳು ತನ್ನ ಎಲಾಸ್ಟಿಸಿಟಿನ ಕಳ್ಕೊಂತಿದೆ. ಸೊ ಈಗ ನಾವು ಕೊಡೋ ಮೆಡಿಕೇಶನ್ಸ್ ಮೂಲಕ ಅವ್ರಿಗೆ ಕವಾಟಗಳಿಗೆ ಸ್ಟ್ರೆಂಥನಿಂಗ್ ಮಾಡ್ತಾ ಹೋಗ್ತೇವೆ. ಸೊ ನಮ್ಮ ರೂಟ್ ಕಾಸ್ ಅಪ್ರೋಚ್ ಇಂದ ಆ ಕವಾಟಗಳಿಗೆ ನಾವೆಷ್ಟು ಪ್ರಮಾಣದಲ್ಲಿ ಸ್ಟ್ರೆಂಥನಿಂಗ್ ಮಾಡ್ತಾ ಹೋಗ್ತೇವೆ. ಮೊದಲನೇದಾಗಿ ಕಾಯಿಲೆ ಪ್ರೋಗ್ರೆಸ್ ಆಗೋದ್ನ, ಅಂದ್ರೆ ಈಗ ಅವರು 2ನೇ ಸ್ಟೇಜಲ್ಲಿ ಇದ್ದಾಗ 2ನೇ ಸ್ಟೇಜಲ್ಲೇ ಇರಬೇಕಾಗತ್ತೆ. ಸೊ ಅವರು 3ನೇ ಸ್ಟೇಜಲ್ಲಿ 4ನೇ ಸ್ಟೇಜಲ್ಲಿ ಹೋಗಬಾರ್ದು. ಸೊ ಮೇನ್ ಆಗಿ ಕಾಯಿಲೆನ ಮೇಂಟೈನ್ ಮಾಡೋ ಜೊತೆಗೆ ರಕ್ತ ಚಲನೆ ಇಂಪ್ರೂವ್ ಮಾಡ್ತಾ ಹೋಗ್ತೇವೆ. ಬಿಕಾಸ್ ಯಾವಾಗ ರಕ್ತ ಚಲನೆ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಒನ್ಸ್ ಒತ್ತಡ ಕಡಿಮೆ ಆಗ್ತಾ ಹೋದಾಗ ಉಬ್ಬಿರೋ ರಕ್ತನಾಳ ಚಿಕ್ಕದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪೇಷಂಟ್ ಅಲ್ಲಿ ನಾವು ಬರೀ ನೋವು ಕಡಿಮೆ ಮಾಡಕ್ಕೆ ಅಥವಾ ತುರ್ಕೆ ಕಡಿಮೆ ಮಾಡಕ್ಕೆ ಅಥವಾ ಗಾಯ ಆಗಿದೆ, ಇಸುಬು ಆಗಿದೆ ವಾಸಿ ಮಾಡೋಕ್ಕಿಂತ ಹೆಚ್ಚಾಗಿ ನಾವು ರೂಟ್ ಕಾಸ್ ನ ಕರೆಕ್ಟ್ ಮಾಡ್ತಾ ಹೋದಾಗ ಪೇಷಂಟ್ ಅಲ್ಲಿ ಲೈಫ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಫರಿಂಗ್ ಕಡಿಮೆ ಆಗುತ್ತೆ. ಬಿಕಾಸ್ ಈಗ ಆಪರೇಷನ್ ಅಷ್ಟು ಸುಲಭದ ಮಾತಲ್ಲ. ಈಗ ದೇಹದಲ್ಲಿ ಒಂದು ರಕ್ತನಾಳನ ನಾವು ತೆಗೆಸ್ಬೇಕು, 20 ಸತಿನೂ ನಾವು ಆಪರೇಷನ್ ಮಾಡಿಸ್ಬೇಕಂದ್ರೆ ಸೊ ಪೇಷಂಟ್ ಅಲ್ಲಿ ಸಫರಿಂಗ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಮೇನ್ ಆಗಿ ಆ ಸಫರಿಂಗ್ ನ ಕಡಿಮೆ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಒಂದು ನಾವು ರಕ್ತ ಚಲನೆನ ಇಂಪ್ರೂವ್ ಮಾಡ್ತಾ ಹೋಗಿ ಪೇಷಂಟ್ ಏನ್ ಸಫರ್ ಆಗ್ತಿದ್ದಾರೆ ಅದು ಸಹ ಕಡಿಮೆ ಆಗೋ ಜೊತೆಗೆ ಅವ್ರ ರಿಪೋರ್ಟ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆ ಬರೋ ತರ ನಾವು ಹೆಲ್ಪ್ ಮಾಡ್ತಾ ಹೋಗ್ತೇವೆ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ. ಎಲ್ಲಿಂದ ಮಂಜುನಾಥ್ ಅವರೇ ಕಾಲ್ ಮಾಡ್ತಿರೋದು? ಮೇಡಮ್, ನಾನು ಹಾವೇರಿಯಿಂದ ಮಾತಾಡ್ತಾ ಇರೋದು. ಓಕೆ, ಡಾಕ್ಟರ್ ಹತ್ರ ಮಾತಾಡಿ. ಓಕೆ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ. ಮೇಡಮ್, ನಂದು ಬಲಗಾಲಲ್ಲಿ ನರ ಊದ್ಕೊಂಡ ತರ ಕಾಣ್ತಾ ಇದೆ ನಂಗೆ. ಓಕೆ. ಹಾಗೆ ಮತ್ತೆ ಈಗ ಎಡಗಡೆನೂ ಕಾಣ್ತಾ ಇದೆ ಮೇಡಮ್. ಓಕೆ. ಸೊ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಟ್ರೀಟ್ಮೆಂಟ್ ಸಿಗ್ಬೋದಂತ ಕಾಲ್ ಮಾಡಿದೆ ಮೇಡಮ್. ಖಂಡಿತ. ನಿಮ್ಮ ವಯಸ್ಸು ಎಷ್ಟು? ಮೇಡಮ್, ನಂಗೆ ವಯಸ್ಸು 32. 32. ಓಕೆ. ನೋಡಿ ಮಂಜುನಾಥ್ ಅವರೇ, ಯೂಶಲಿ ವೆರಿಕೋಸ್ ವೀನ್ ಸಮಸ್ಯೆ ಒಂದು ಕಾಲಲ್ಲಿ ಸ್ಟಾರ್ಟ್ ಆಯಿತು ಅಂದಾಗ ಕ್ರಮೇಣವಾಗಿ ಇನ್ನೊಂದು ಕಾಲಲ್ಲೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ತುಂಬ ಜನ ಪೇಷಂಟ್ಸಲ್ಲಿ ಒಟ್ಟಿಗೆ 2 ಕಾಲಲ್ಲೂ ನಾವು ನೋಡೋದು ಕಡಿಮೆ. ಸೊ ಈಗ ನೀವು ಗಂಟಾಗಿದೆ, ಸ್ವಲ್ಪ ಊದಿದೆ ಅಂತ ಹೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಬಟ್ ನಿಮಗೆ ಯಾವುದೇ ರೀತಿ ಲಕ್ಷಣ ಇಲ್ಲ ಅಂದ ಮಾತ್ರಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನೊಂದೇನೆಂದರೆ, ನೀವು ಆದಷ್ಟು ರೆಗ್ಯುಲರಾಗಿ ಒಂದು 20 ನಿಮಿಷ ವಾಕಿಂಗ್ ಮಾಡೋದ್ರಿಂದ, ನಿಮ್ಮ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ, ದೇಹ ತೂಕ ಮೇಂಟೈನ್ ಮಾಡೋದ್ರಿಂದ, ಸೊ ಈ ರೀತಿ ನೀವು ಮೇಂಟೈನ್ ಮಾಡೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನೀವು ಹೋಮಿಯೋಪತಿ ಗುಳಿಗೆ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮಲ್ಲಿ ರಕ್ತ ಚಲನೆ ಇಂಪ್ರೂವೈಸ್ ಮಾಡೋಕ್ಕೆ, ಈಗ ಗಂಟುಗಳು ಏನು ಆಗ್ತಿದೆ ನಿಮ್ಮಲ್ಲಿ ಅದನ್ನ ಹಿಡಿತದಲ್ಲಿರೋಕ್ಕೆ ಆ್ಯಂಡ್ ಅದ್ರ ಜೊತೆಗೆ ಇರೋ ಗಂಟು ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗೋಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ವೆರಿಕೋಸ್ ವೇನ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ವೆರಿಕೋಸ್ ವೇನ್ಸ್ ಇರುತ್ತೆ ಅಂತ ನೀವು ಹೇಳಿದ್ರಿ. ಸೊ ಅದನ್ನ ನೀವು ಹೆಸರಿಸಬಹುದಾ? ಸೊ ಈಗ ನಾವು ವೆರಿಕೋಸ್ ವೇನ್ಸ್ ಅಲ್ಲಿ ಬೇರೆ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರಕ್ತನಾಳ ಎಫೆಕ್ಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಸ್ಪೈಡರ್ ವೇನ್ಸ್ ಅಂತ ಹೇಳ್ತೇವೆ, ತುಂಬ ಇನಿಷಿಯಲ್ ಸ್ಟೇಜಲ್ಲಿ ನಾವು ನೋಡುವಂಥದ್ದು. ಸೆಕೆಂಡ್ ಆಗಿ ನಾವು ನೋಡೋದು ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಅಂತ ಹೇಳ್ತೇವೆ, ಅಂದರೆ ಚರ್ಮ ಹತ್ರ ಇರೋ ರಕ್ತನಾಳ ಎಫೆಕ್ಟ್ ಆಗಿರುವಂಥದ್ದು. ಸೊ ಮೂರನೇದಾಗಿ ನಾನು ಆಗಲೇ ಹೇಳ್ದಂಗೆ ಇನ್ಕಾಂಪಿಟೆಂಟ್ ಪರ್ಫೊರೇಟರ್ಸ್ ಅಂತ ಹೇಳ್ತೇವೆ. ಸೊ ರಕ್ತನಾಳ 2 ಕನೆಕ್ಟ್ ಮಾಡೋ ರಕ್ತನಾಳ ಏನಿರುತ್ತೆ ಸೊ ಅದು ಎಫೆಕ್ಟ್ ಆಗಿರುವಂಥದ್ದು. 4ನೇದಾಗಿ ನಾವು ನೋಡೋದು DVT ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ. ಸಾಕಷ್ಟು ಜನ ಕಾಲರ್ಸ್ ಕಾಲ್ ಮಾಡಿದ್ರು, ಮತ್ತೆ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೋಸ್ಕರ ತಾವು ನೀಡಿದ್ರಿ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಹೋಮಿಯೋಪತಿ. ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ನಿಸರ್ಗ ಅವರು ವೆರಿಕೋಸ್ ವೇನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಡಾಕ್ಟರ್ ಅನ್ನ ಭೇಟಿ ಮಾಡಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ಡಾಕ್ಟರ್ಸ್ ನ ಭೇಟಿ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಪ್ರೀತಿಯ ನಮಸ್ಕಾರಗಳು. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ
ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ ಯಾಕೆ, ನಿಮ್ಮೆಲ್ಲರ ಹೋಮಿಯೋಪತಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.